ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲ ಈಗಾಗಲೇ ವಿಷಯ ಗೊತ್ತಾಗಿರ್ಬೋದು. ಏನಪ್ಪಾ ಅಂದ್ರೆ KSRTC ಹಾಸನ್ ಟ್ರ್ಯಾಕಿಂಗ್ ಟೆಸ್ಟ್ಗೆ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಸೊ ಇದೇ ತಿಂಗಳ 16ನೇ ತಾರೀಕಿನಂದು ಟ್ರ್ಯಾಕಿಂಗ್ ಟೆಸ್ಟ್ ಚಾಲನಾ ವೃತ್ತಿ ಪರೀಕ್ಷೆ ಆರಂಭವಾಗಲಿದೆ. ಹಾಗೆ ಈ ತಿಂಗಳ 10ನೇ ತಾರೀಕಿನಂದು ತಾವು ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಈ ಒಂದು ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಅದರಲ್ಲಿರುವಂತಹ ಸಂಪೂರ್ಣವಾದ ಸೂಚನೆಗಳನ್ನು ಒಮ್ಮೆ ಓದಿಕೊಳ್ಳಿ. ಏನೆಲ್ಲ ದಾಖಲಾತಿಗಳು ಕೇಳಿದ್ದಾರೆ ಅಂತೇಳಿ ಅದರಲ್ಲಿ ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಹಾಗೆ ಈ ಒಂದು ಇನ್ನು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲಿ NWKSRTC ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನು ಹುಮ್ನಾಬಾದ್ನಲ್ಲಿ ಸದ್ಯದಲ್ಲಿಯೇ ನಡೆಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ. ಸೊ ಆ ಒಂದು ದಿನಾಂಕವನ್ನು ಪ್ರಕಟಿಸಿದ ನಂತರ ಅದರ ಒಂದು ಮಾಹಿತಿಯನ್ನು ತಮಗೆ ತಿಳಿಸಿಕೊಡ್ತೇನೆ. ಇದಲ್ಲದೆ ಮೊದಲನೇದಾಗಿ ಇತ್ತೀಚೆಗೆ BMTC ಫೈನಲ್ ಲಿಸ್ಟ್ ಅನ್ನು ಬಿಟ್ಟರು. ಆ ಒಂದು 1:1 BMTC ಕಂಡಕ್ಟರ್ ಒಂದು ಫೈನಲ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಆರ್ಡರ್ ಕಾಪಿಯನ್ನು ಸಹ ಕಳಿಸಲಾಗಿದೆ. ಸೊ ಅವರೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಸ್ನೇಹಿತರೆ, ಈ ಒಂದು ಹಾಸನ್ ಟ್ರ್ಯಾಕಿಂಗ್ ಟೆಸ್ಟ್ಗೆ ಏನೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇನ್ನೊಂದು ಪ್ರತಿಯನ್ನ ಜೆರಾಕ್ಸ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕು. ಅದಲ್ಲದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ. ಅದಾದ ನಂತರ ಡ್ರೈವಿಂಗ್ ಲೈಸೆನ್ಸ್ ಒರಿಜಿನಲ್ ಕಡ್ಡಾಯವಾಗಿ ಬೇಕೇ ಬೇಕು. ಸೊ ಕೆಲವೊಂದು ಅಭ್ಯರ್ಥಿಗಳು ಒಂದು ವೇಳೆ ಏನಾದರೂ ರಿನ್ಯೂವಲ್ಗೆ ಕೊಟ್ಟಿದ್ರೆ ಆ ಒಂದು ರಿನ್ಯೂವಲ್ಗೆ ಕೊಟ್ಟಂತಹ ಒಂದು RTO ಆಫೀಸ್ ನಲ್ಲಿ ಕೊಟ್ಟಂತಹ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತದೆ. ಯಾಕಂದ್ರೆ ತಾವು ಕೇವಲ ಮಾತಿನ ಮೂಲಕ ನಾವು ರಿನ್ಯೂವಲ್ಗೆ ಕೊಟ್ಟಿದ್ದೀವಿ ಅದು ಇದು ಅಂತೇಳಿ ಕಥೆ ಪುರಾಣ ಹೇಳಿದ್ರೆ ಅವ್ರು ನಂಬೋದಿಲ್ಲ. ಸೊ ತಾವು ರಿನ್ಯೂವಲ್ಗೆ ಕೊಟ್ಟಿದ್ರೆ ಅದರ ಒಂದು RTO ಆಫೀಸ್ ಇಂದ ಕೊಟ್ಟಂತ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ತೆಗೆದುಕೊಂಡು ಹೋದ್ರೆ ತಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ತಾವು ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ತಮ್ಮನ್ನ ರಿಜೆಕ್ಟ್ ಮಾಡುವ ಸಾಧ್ಯತೆ ಇರ್ತದೆ. ಹಾಗಾಗಿ ಎಲ್ಲರೂ ಕೂಡ ಯಾರೆಲ್ಲ ರಿನ್ಯೂವಲ್ಗೆ ಕೊಟ್ಟಂತವರು ಸೊ ಈ ಒಂದು ಅಕ್ನಾಲೆಜ್ಮೆಂಟ್ ಅನ್ನು ತೆಗೆದುಕೊಂಡು ಹೋಗಿ, ಇಲ್ಲದವರು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೆಗೆದುಕೊಂಡು ಹೋಗಿ. ಇದಾದ ನಂತರ ಕೆಲವು ಅಭ್ಯರ್ಥಿಗಳಿಗೆ ಇನ್ನೂ ಡೌಟ್ ಇದೆ, ಸರ್ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಗೆ ಅಟೆಂಡ್ ಆಗುವಂತ ಸಂದರ್ಭದಲ್ಲಿ ಕಾಕಿ ಯೂನಿಫಾರ್ಮ್ ಅನ್ನ ತೆಗೆದುಕೊಂಡು ಹೋಗಬೇಕಾ ಅಂತೇಳಿ ಕೆಲವು ಡೌಟ್ ಇದೆ. ಸೊ ಸ್ನೇಹಿತರೆ, ಇತ್ತೀಚೆಗೆ ಹುಮ್ನಾಬಾದ್ನಲ್ಲಿ ನಡೆಸಿದಂತಹ ಟ್ರ್ಯಾಕಿಂಗ್ ಟೆಸ್ಟ್ ನಲ್ಲಿ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಗೆ ಹೋದಂತಹ ಅಭ್ಯರ್ಥಿಗಳಿಗೆ ಕಲರ್ ಡ್ರೆಸ್ ಮೇಲೆ ನಡೆಸಿರ್ತಾರೆ. ಸೊ ಯಾಕೆಂದ್ರೆ ಅಲ್ಲಿರುವಂತಹ ಒಂದು ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕಾಕಿ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ. ಸೊ ಇವರು ಸಹ ಆ ಒಂದು ಕಾಕಿ ಯೂನಿಫಾರ್ಮ್ ಅಲ್ಲಿ ಇದ್ರೆ ಅದರಲ್ಲಿ ಟ್ರ್ಯಾಕಿಂಗ್ ಟೆಸ್ಟ್ ಗೆ ಬಂದಂತಹ ಅಭ್ಯರ್ಥಿಗಳು ಯಾರು ಮತ್ತು ಅಲ್ಲಿರುವಂತಹ ಅಧಿಕಾರಿಗಳಿಗೆ ಸ್ವಲ್ಪ ಗೊಂದಲ ಉಂಟಾಗುತ್ತದೆ ಅಂತೇಳಿ ಅಭ್ಯರ್ಥಿಗಳನ್ನ ಕಲರ್ ಡ್ರೆಸ್ ಮೇಲೆನೆ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನ ನಡೆಸ್ತಿದ್ದಾರೆ. ಇಲ್ಲಿಯೂ ಕೂಡ ಹಾಸನದಲ್ಲಿ ಸಹ ಅದೇ ರೀತಿಯಾಗಿ ನಡೆಸ್ತಾರೆ. ಸೊ ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಬಗ್ಗೆ ಇನ್ನೂ ಸಹ ಸೊ ಕಾನ್ಫಿಡೆನ್ಸ್ ಇಲ್ಲೋ ಅವರೆಲ್ಲರೂ ಸಹಿತ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ನ ಒಂದು ತರಬೇತಿಯನ್ನು ಪಡೆದುಕೊಳ್ಳಿ. ಒಂದು ಟ್ರೈನಿಂಗ್ ಎಲ್ಲೆಲ್ಲಿದೆ ಅಂದ್ರೆ ಕಾನಪುರದಲ್ಲಿದೆ ಮತ್ತು ಶಾಂತಿಗ್ರಾಮದಲ್ಲಿದೆ, ಹಾಗೆ ಹಗರಿಬೊಮ್ಮನಹಳ್ಳಿಯಲ್ಲಿದೆ ಮತ್ತು ಚಿಕ್ಕಮಗಳೂರಿನಲ್ಲಿದೆ. ಸೊ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನು ಪಡೆದುಕೊಳ್ಳೋದ್ರಿಂದ ಏನಪ್ಪ ಯೂಸ್ ಅಂದ್ರೆ ತಮಗೆ ಇದರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಸೊ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನ ಆರಾಮಾಗಿ ಪಾಸ್ ಮಾಡಬಹುದು. ಸೊ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನ ಪಾಸ್ ಮಾಡಿಕೊಂಡ್ರೆ ತಮಗೆ ಏನೆಲ್ಲ ಯೂಸ್ ಇದೆ ಅಂದ್ರೆ ಪರ್ಮನೆಂಟ್ ಆಗಿ ಹುದ್ದೆಗಳನ್ನ ಕಾಲ್ಫಾರ್ ಮಾಡೋದು ಸ್ವಲ್ಪ ತಡವಾಗಬಹುದು. ಆದ್ರೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಹಲವಾರು ವಿಭಾಗಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಭರ್ತಿ ಮಾಡಿಕೊಳ್ತಾ ಇರ್ತಾರೆ. ಸೊ ಆ ಒಂದು ಹುದ್ದೆಗಳನ್ನು ಕಾಲ್ಫಾರ್ ಆಗುವವರೆಗೂ ತಾವು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಬಹುದು. ಈ ಒಂದು ವರ್ಗಕ್ಕೆ ಆಧಾರದ ಮೇಲೆ ಏನು ತುಂಬಿಕೊಳ್ತಾರಲ್ಲ ಆ ಒಂದು ಹುದ್ದೆಗಳನ್ನು ಪಡೆದುಕೊಂಡು ತಾವು ಪಾರ್ಟ್ ಟೈಮ್ ಆಗಿ ಸದ್ಯದ ಮಟ್ಟಿಗೆ ಈ ಒಂದು ಹುದ್ದೆಯನ್ನ ನಿರ್ವಹಿಸಬಹುದು. ಸೊ ನೆಕ್ಸ್ಟ್ ಯಾವಾಗ ನೋಟಿಫಿಕೇಶನ್ ಆಗ್ತದ ಆ ಸಂದರ್ಭದಲ್ಲಿ ಅರ್ಜಿ ಹಾಕಿ ತಾವು ಪರ್ಮನೆಂಟ್ ಆಗಿ ಡ್ರೈವರ್ ಹುದ್ದೆಗೆ ಆಯ್ಕೆ ಆಗಬಹುದು. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನ ಪಾಸ್ ಮಾಡ್ಕೊಳ್ಬೇಕಾಗಿರ್ತಂತ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಸೊ ಇತ್ತೀಚೆಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ, ಬೀದರ್ನಲ್ಲಿ ಡ್ರೈವರ್ ಹಾಗೂ ತಾಂತ್ರಿಕ ಸಹಾಯಕರ ಹುದ್ದೆಗಳನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಕಾಲ್ಫಾರ್ ಮಾಡಿಕೊಂಡ್ರು. ಇಂಟರ್ವ್ಯೂ ಎಕ್ಸಾಮ್ ಇಲ್ಲ ಏನಿಲ್ಲ, ನೇರ ಸಂದರ್ಶನ ನಡೆಸುವ ಮೂಲಕ ಹಾಗೆ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸುವ ಮೂಲಕ ಈ ಒಂದು ಹುದ್ದೆಯನ್ನ ಮೊನ್ನೆ ಇತ್ತೀಚೆಗೆ ಬೀದರ್ನಲ್ಲಿ ಹುದ್ದೆಗಳನ್ನು ತಂದುಕೊಟ್ರು. ಆ ಒಂದು ಮಾಹಿತಿಯನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಅನ್ನ ಪಾಸ್ ಮಾಡಿಕೊಳ್ಳಿ. ಸೊ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಹಾಸನ ಟ್ರ್ಯಾಕಿಂಗ್ ಟೆಸ್ಟ್ ಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಸಹ ಅನುಕೂಲ ಆಗಲಿ. ಇದೇ ರೀತಿಯಾದಂತಹ ಒಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಧನ್ಯವಾದಗಳು.